ಕರ್ನಾಟಕದ ಎಲ್ಲಾ ಸರ್ಕಾರಿ ನೌಕರರ ಮನಸ್ಸಿನಲ್ಲಿ ಇಂದು ಒಂದು ದೊಡ್ಡ ಪ್ರಶ್ನೆ. ಸಿಎಲ್ಟಿ ಪರೀಕ್ಷೆಯಲ್ಲಿ ಪಾಸಾಗಲೇಬೇಕಾ? ಇಲ್ಲವಾದರೆ ಮುಂಬಡ್ತಿ ಮತ್ತು ವಾರ್ಷಿಕ ವೇತನ ಇನ್ಕ್ರಿಮೆಂಟ್ ಕೈತಪ್ಪುತ್ತಾ? ಈ ಪ್ರಶ್ನೆಗೆ ಉತ್ತರ ಹುಡುಕುತ್ತಿರುವ ಸಾವಿರಾರು ನೌಕರರಿಗಾಗಿ ರಾಜ್ಯ ಸರ್ಕಾರದ ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆ ಸಿಎಲ್ಟಿ ನೀತಿಯ ಪ್ರಸ್ತುತ ಸ್ಥಿತಿಯನ್ನು ಜಾಗತಿಕ ನ್ಯೂಸ್ ಇಲ್ಲಿ ವಿವರಿಸುತ್ತಿದೆ. ಸಿಎಲ್ಟಿ ಯಾಕೆ ಕಡ್ಡಾಯ? ರಾಜ್ಯ ಸರ್ಕಾರದ ಆದೇಶದಂತೆ ಪ್ರತಿಯೊಬ್ಬ ಸರ್ಕಾರಿ ನೌಕರರು ಕನಿಷ್ಠ ಮಟ್ಟದ ಗಣಕಯಂತ್ರ ಜ್ಞಾನ ಹೊಂದಿರಬೇಕು. ಈ ಹಿನ್ನೆಲೆ ಕಂಪ್ಯೂಟರ್ ಲಿಟ್ರಸಿ ಟೆಸ್ಟ್ ಸಿಎಲ್ಟಿಯನ್ನು ಕಡ್ಡಾಯಗೊಳಿಸಲಾಗಿದೆ. ನಿಯಮದ ಪ್ರಕಾರ ಸಿಎಲ್ಟಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗದೇ ಇದ್ದರೆ ಮುಂಬಡ್ತಿ, ವಾರ್ಷಿಕ ವೇತನ ಇನ್ಕ್ರಿಮೆಂಟ್ ಮತ್ತು ಹುದ್ದೆ ಪ್ರಚಾರ ಇವುಗಳೆಲ್ಲವೂ ನಿಲ್ಲಿಸಲಾಗುತ್ತದೆ. ಪರೀಕ್ಷೆ ಯಾವಾಗ? ಸರ್ಕಾರದ ಸ್ಪಷ್ಟ ಸೂಚನೆ. ಇಲ್ಲಿಯವರೆಗೆ ಸಿಎಲ್ಟಿ ಪರೀಕ್ಷೆ ನಡೆಯದ ಕಾರಣ ಮುಂಬಡ್ತಿ ಅಂಚಿನಲ್ಲಿರುವ ಸಾವಿರಾರು ನೌಕರರು ತೀವ್ರ ಗೊಂದಲದಲ್ಲಿದ್ದರು. ಈಗ ಸರ್ಕಾರ ಸ್ಪಷ್ಟ ಸೂಚನೆ ನೀಡಿದ್ದು 2026ರ ಫೆಬ್ರವರಿ ತಿಂಗಳಲ್ಲಿ ಸಿಎಲ್ಟಿ ಪರೀಕ್ಷೆ ನಡೆಸಲಾಗುವುದು ಎಂದು ಮಾಹಿತಿ ಲಭ್ಯವಾಗಿದೆ. ಕಳೆದ ವರ್ಷ ಪರೀಕ್ಷೆ ನಡೆಯದ ಕಾರಣ ಪರೀಕ್ಷೆಗೆ ಇನ್ನೂ ಉತ್ತೀರ್ಣರಾಗದ ನೌಕರರು ಅವಧಿ ವಿಸ್ತರಣೆ ನೀಡುವಂತೆ ಸರ್ಕಾರಕ್ಕೆ ಮನವಿ ಮಾಡಿದ್ದರು. ಪರೀಕ್ಷೆ ಯಾಕೆ ನಡೆಯಲಿಲ್ಲ? ಪರೀಕ್ಷೆ ಉಸ್ತುವಾರಿಯನ್ನು ಸರ್ಕಾರ ಒಂದು ಸಂಸ್ಥೆಗೆ ವಹಿಸಿದ್ದು, ಕಳೆದ ವರ್ಷ ಪರೀಕ್ಷೆ ನಡೆಯದಿರುವುದಕ್ಕೆ ಸರ್ಕಾರದಿಂದ ಸಂಸ್ಥೆಗೆ ಅನುದಾನ ಬಿಡುಗಡೆಯಾಗದಿರುವುದೇ ಕಾರಣ ಎಂಬ ಮಾಹಿತಿ ಲಭ್ಯವಾಗಿದೆ. ಇದರಿಂದ ಸಾವಿರಾರು ನೌಕರರು ಮುಂಬಡ್ತಿ ಮತ್ತು ಇನ್ಕ್ರಿಮೆಂಟ್ ಕಳೆದುಕೊಳ್ಳುವ ಭೀತಿಯಲ್ಲಿದ್ದಾರೆ. ನೌಕರರಿಗೆ ಎದುರಾಗುತ್ತಿರುವ ಸಮಸ್ಯೆಗಳು. ರಾಜ್ಯಾದ್ಯಂತ ಅನೇಕ ಸರ್ಕಾರಿ ನೌಕರರು ಬಹುಪ್ರಯತ್ನ ಮಾಡಿದರೂ ಸಿಎಲ್ಟಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿಲ್ಲ. ಆಶ್ಚರ್ಯಕರ ವಿಷಯವೇನೆಂದರೆ ಸಿಎಲ್ಟಿ ಪಾಸಾದ ಕೆಲ ನೌಕರರಿಗೂ ಪ್ರಾಯೋಗಿಕ ಕಂಪ್ಯೂಟರ್ ಜ್ಞಾನ ಇಲ್ಲ ಎಂಬ ಆರೋಪಗಳು ಕೇಳಿಬರುತ್ತಿವೆ. ಇನ್ನೊಂದೆಡೆ ಅನುತ್ತೀರ್ಣಗೊಂಡ ಸಾವಿರಾರು ನೌಕರರು ನಿರಾಶೆಯಲ್ಲಿ ದಿನ ಕಳೆಯುತ್ತಿದ್ದಾರೆ. ನಿವೃತ್ತಿ ಅಂಚಿನಲ್ಲಿರುವವರು ಸಂಕಷ್ಟದಲ್ಲಿ. ಸಿಎಲ್ಟಿ ಸಮಸ್ಯೆ ನಿವೃತ್ತಿ ಅಂಚಿನಲ್ಲಿರುವ ನೌಕರರಿಗೂ ತಟ್ಟಿದೆ. ಪರೀಕ್ಷೆ ಪಾಸಾಗದೇ ಇದ್ದರೆ ನಿವೃತ್ತಿ ಮೊದಲು ಸಿಗಬೇಕಾದ ಮುಂಬಡ್ತಿ ಮತ್ತು ಆರ್ಥಿಕ ಲಾಭಗಳು ಕೈತಪ್ಪುವ ಸಾಧ್ಯತೆ ಇದೆ. ಪೊಲೀಸ್ ಸಿಬ್ಬಂದಿಗೆ ವಿಶೇಷ ತೊಂದರೆ. ಸಿಎಲ್ಟಿ ಪರೀಕ್ಷೆ ಸಾಮಾನ್ಯವಾಗಿ 2ನೇ ಮತ್ತು 4ನೇ ಶನಿವಾರ ಭಾನುವಾರ ನಡೆಯುತ್ತದೆ. ಇದು ಅನೇಕ ಇಲಾಖೆಗೆ ಅನುಕೂಲವಾದರೂ ಬಂದೋಬಸ್ತ್ ಮತ್ತು ಭದ್ರತಾ ಕರ್ತವ್ಯದಲ್ಲಿರುವ ಪೊಲೀಸ್ ಸಿಬ್ಬಂದಿಗೆ ರಜೆ ಪಡೆದು ಪರೀಕ್ಷೆ ಬರೆಯುವುದು ಕಷ್ಟವಾಗಿದೆ. ಈ ಹಿನ್ನೆಲೆ ಪೊಲೀಸ್ ಸಿಬ್ಬಂದಿಗೆ ಪ್ರತ್ಯೇಕ ಪರೀಕ್ಷಾ ವ್ಯವಸ್ಥೆ ಮಾಡುವಂತೆ ಬೇಡಿಕೆ ಕೇಳಿಬರುತ್ತಿದೆ. 55 ವರ್ಷ ಮೇಲ್ಪಟ್ಟವರಿಗೆ ವಿನಾಯಿತಿ ಬೇಡಿಕೆ. ಸರ್ಕಾರ ಮೊದಲೇ ಭರವಸೆ ನೀಡಿದಂತೆ 55 ವರ್ಷ ಮೇಲ್ಪಟ್ಟ ಸರ್ಕಾರಿ ನೌಕರರಿಗೆ ಸಿಎಲ್ಟಿ ಪರೀಕ್ಷೆಯಿಂದ ವಿನಾಯಿತಿ ನೀಡಬೇಕು ಎಂಬ ಬೇಡಿಕೆ ಮತ್ತೊಮ್ಮೆ ಬಲವಾಗಿದೆ. ಎಸ್ಎಸ್ಎಲ್ಸಿ, ದ್ವಿತೀಯ ಪಿಯುಸಿ ಉತ್ತೀರ್ಣರಾಗಿದ್ದರೂ ಕಂಪ್ಯೂಟರ್ ಜ್ಞಾನ ಇಲ್ಲದ ನೌಕರರಿಗೆ ವಿನಾಯಿತಿ ಅಗತ್ಯ ಎಂದು ನೌಕರರು ಮನವಿ ಮಾಡಿದ್ದಾರೆ. ಸಾರಾಂಶ: ನೌಕರರು ಗಮನಿಸಬೇಕಾದ ಅಂಶಗಳು. ಸಿಎಲ್ಟಿ ಪಾಸಾಗದೇ ಇದ್ದರೆ ಮುಂಬಡ್ತಿ ಇಲ್ಲ. ವಾರ್ಷಿಕ ಇನ್ಕ್ರಿಮೆಂಟ್ ಸ್ಥಗಿತ. 2026 ಫೆಬ್ರವರಿಯಲ್ಲಿ ಪರೀಕ್ಷೆ. 55 ವರ್ಷ ಮೇಲ್ಪಟ್ಟವರಿಗೆ ವಿನಾಯಿತಿ ಕುರಿತು ನಿರೀಕ್ಷೆ. ಪೊಲೀಸ್ ಸಿಬ್ಬಂದಿಗೆ ವಿಶೇಷ ವ್ಯವಸ್ಥೆ ಬೇಡಿಕೆ. ಕೊನೆಯದಾಗಿ ಸಿಎಲ್ಟಿ ಪರೀಕ್ಷೆ ಕುರಿತ ಸರ್ಕಾರದ ಅಂತಿಮ ಆದೇಶ, ಪರೀಕ್ಷೆಯ ನಿಖರ ದಿನಾಂಕ, ವಿನಾಯಿತಿ ನಿರ್ಧಾರಗಳ ಬಗ್ಗೆ ನಾವು ಜಾಗತಿಕ ನ್ಯೂಸ್ನಲ್ಲಿ ನಿರಂತರವಾಗಿ ಮಾಹಿತಿ ನೀಡುತ್ತೇವೆ. ಸರ್ಕಾರಿ ನೌಕರರ ಧ್ವನಿ, ಜಾಗತಿಕ ನ್ಯೂಸ್.